ಹುನಗುಂದ ಪಟ್ಟಣದ ಪೊಲೀಸ್ ಠಾಣೆಯ ಸಿಬ್ಬಂದಿ ಹಾಗೂ ಅಧಿಕಾರಿಗಳ ತಂಡ ಬೈಕ್ ಕದ್ದ ಕದಿಮರನ್ನು ಮಿಂಚಿನ ಕಾರ್ಯಾಚರಣೆ ನಡೆಸಿ ಹೆಡೆಮುರಿ ಕಟ್ಟುವಲ್ಲಿ ಯಶಸ್ವಿಯಾಗಿದ್ದಾರೆ. ಹೌದು, ತಾಲೂಕಿನ ಹಡಗಲಿ ಗ್ರಾಮದ ಸಂಗಪ್ಪ ಬಸಪ್ಪ ಅಂಗಡಿ ಕೊಟ್ಟ ದೂರನ್ನು ದಾಖಲಿಸಿಕೊಂಡು ಪೊಲೀಸ್ ಉಪಾಧೀಕ್ಷಕರಾದ ಸಂತೋಷ ಬನ್ನಟ್ಟಿ, ವೃತ್ತ ನಿರೀಕ್ಷಕರಾದ ಎಸ್.ಬಿ. ಯಜೂರ ಅವರ ಮಾರ್ಗದರ್ಶನದಂತೆ ಪಿಎಸ್ಐ ಎಸ್.ಜಿ. ಆಲದಕಟ್ಟಿ ನೇತೃತ್ವದಲ್ಲಿ ಅಪರಾಧ ವಿಭಾಗದ ಪಿಎಸ್ಐ ಎನ್.ಎಸ್. ಸಿಮಾನಿ ಮತ್ತು ಎಎಸ್ಐಗಳಾದ ಎಸ್.ಬಿ. ಅಮಲಿಹಾಳ, ಐ.ಎಸ್. ಮಂಟ್ಯಾಳ, ಕೆ.ವೈ. ವಾಲಿಕಾರ, ಹೆಡ್ ಕಾನ್ಸ್ಟೇಬಲ್ಗಳಾದ ಎಂ.ಎಸ್. ನಾರಗಲ್, ಸಿದ್ದಪ್ಪ ಕೌಲಗಿ ಹಾಗೂ ಕಾನ್ಸ್ಟೇಬಲ್ ಬಿ.ಎನ್. ಗೌಡರ, ಎ.ಬಿ. ಯರದಾಳ, ಯಲ್ಲಪ್ಪ ಅಂಬಿಗೇರ, ಗಣೇಶ ಪವಾರ, ಆನಂದ ಗೋಲಪ್ಪನವರ, ಚಂದ್ರು ಜಟ್ಟೆಪ್ಪಗೋಳ, ಬಸವರಾಜ ಜಗಲಿ ಅವರನ್ನೊಳಗೊಂಡ ತಂಡ ಆರೋಪಿಗಳಿಗಾಗಿ ಮಿಂಚಿನ ಕಾರ್ಯಾಚರಣೆ ನಡೆಸಿ ಪ್ರಕರಣವನ್ನು ಭೇದಿಸಿದ್ದಾರೆ. ಪ್ರಕರಣದ ಆರೋಪಿಗಳು ಯಾದಗಿರಿ ಜಿಲ್ಲೆಯ ಸುರಪುರ ತಾಲೂಕಿನ ಹುಲಗಪ್ಪ ಹನುಮಂತಪ್ಪ ಮೋಡಕೇರ್ ಈತನನ್ನು ಬಂಧಿಸಿ ವಿಚಾರಿಸಿದಾಗ ರಾಯಚೂರು ಜಿಲ್ಲೆಯ ದೇವದುರ್ಗ ತಾಲೂಕಿನ ಮಾಳಗಡ್ಡಿ ಗ್ರಾಮದ ಹಣಮಂತ ರಾಮಣ್ಣ ಮೋಡಕೇರ್ ಹಾಗೂ ಅದೇ ತಾಲೂಕಿನ ಸಲಿಕಾಪುರ ಗ್ರಾಮದ ಆಂಜನೇಯ ಹಣಮಂತರಾಯ ಗಾಲಿ ಎನ್ನುವವರನ್ನು ಬಂಧಿಸಿ 16 ಲಕ್ಷ ರೂಪಾಯಿಗಳ ಮೌಲ್ಯದ 27 ಬೈಕ್ಗಳನ್ನು ವಶಪಡಿಸಿಕೊಳ್ಳಲಾಗಿದೆ ಎಂದು ದಿನಾಂಕ 16 ಸಾಯಂಕಾಲ 5 ಗಂಟೆಗೆ ಕರೆದ ಪತ್ರಿಕಾಗೋಷ್ಠಿಯಲ್ಲಿ ಬಾಗಲಕೋಟ ಜಿಲ್ಲಾ ಪೊಲೀಸ ಅಧೀಕ್ಷಕರಾದ ಸಿದ್ಧಾರ್ಥ ಗೋಯಲ್ ತಿಳಿಸಿದರು. ಈ ಕಾರ್ಯಾಚರಣೆಯಲ್ಲಿ ಭಾಗವಹಿಸಿದ ಎಲ್ಲಾ ಅಧಿಕಾರಿ ಮತ್ತು ಸಿಬ್ಬಂದಿಗಳನ್ನು ಶ್ಲಾಘಿಸಿದರು. ಹೊನ್ನಧ್ವನಿ ಕನ್ನಡ ನ್ಯೂಸ್ ಹುನಗುಂದ.